ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಗಿಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್. ನಾನು ನಿಮ್ಮ ಪ್ರೀತಿಯ ವಿನೋದ್ ಗೊಬ್ಬರಗಾಲ. ರಾಜಕೀಯ ಸುದ್ದಿಗೆ ಹಾಸ್ಯದ ಡಿಚ್ಚಿ ಕೊಡುವ ಕಾರ್ಯಕ್ರಮ ಗಿಲಿ ಗಿಲಿ ಪಾಲಿಟಿಕ್ಸ್. ಸ್ವಾಗತ ಸುಸ್ವಾಗತ. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ರಾಜಕೀಯನೂ ಇದೆ, ಒಂದು ಕಡೆ ಅದಕ್ಕಿಂತ ಹೆಚ್ಚಾಗಿ ಕಾವೇರಿ ಹೋರಾಟ ನಡೀತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬರ್ತಾ ಇದ್ದಾರೆ ವಾಟಾಳ್ ನಟರಾಜ್ ಅವರು. ಅಣ್ಣ ಬಾಣ. ಏಯ್, ಮೊದಲು ನಾನು ಬರಬೇಕಾದ್ರೆ ತಮಟೆ ಶಬ್ದ ಬರಲೇಬೇಕು. ಹಾಕ್ಸು. ಏಯ್ ಚಗರೆತ್ತಲೆ ಸೂರೆ ಹಾಕೋನ್ ಬೀಟ. ಏಯ್ ಸಾಕ್ ನಿಲ್ಸು. ಅಣ್ಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನಗೂ ಸುಸ್ವಾಗತ ಸುಸ್ವಾಗತ ಸುಸ್ವಾಗತ. ಕಾವೇರಿ ಹೋರಾಟಕ್ಕೆ ಬಂದಿಲ್ಲ ನೀನು, ಸುಸ್ತಾಗತ್ತಾ? ಓ ಅಣ್ಣ, ನಾನು ಬಂದಿದ್ದೆ, ನೀವು ಹೋರಾಡ್ತಿದ್ರಲ್ಲ ಮುಂದ್ಗಡೆ, ನಾನು ಹಿಂದ್ಗಡೆ ಹೋರಾಡ್ತಿದ್ದೆ ಕಣ. ನೋಡು, ಇದನ್ನೇ ಬೇಡ ಅನ್ನೋದು. ಮತ್ತೆ ನನಗೆ ನೀನು ಇಷ್ಟ ಯಾಕೆ ಅಂತ ಕೇಳಲೇಬೇಕು. ಯಾಕೆ? ಈ ನಿನ್ ಗುಂಗುರು ಕೂದಲು ನನಗೆ ಇಷ್ಟ. ನನ್ನ ಜೊತೆ ನೀನು ಬರಲೇಬೇಕು. ನಾನು ಜೊತೆಲೇ ಇರ್ತೀನಿ, ಬಟ್ ನೀನು ತಿರುಗಿ ನೋಡಕ್ಕಿಲ್ಲ ಅಷ್ಟೇ ಕಣ. ಇರ್ಲಿ ಅಣ್ಣ, ಈ ಕಾವೇರಿ ಹೋರಾಟ ಎಲ್ಲಿವರೆಗೂ ಬಂದಿದೆ? ಏಯ್, ಎಲ್ಲಿವರೆಗೆ ಅಂತಂದ್ರೇನು? ಹಳ್ಳಿಯಿಂದ, ಮಂಡ್ಯದಿಂದ, ಕರ್ನಾಟಕದಿಂದ ಡೆಲ್ಲಿವರೆಗೂ ನಮ್ಮ ಹೋರಾಟ ಬಂದಿದೆ. 3ನೇ ತಾರೀಕು ಮಾಡಬೇಕಾಗಿತ್ತು, ಅದೇನೋ ಪ್ರಧಾನಿಗಳು ಬರ್ತಾರೆ ಅಂತ ಸ್ವಲ್ಪ ಮುಂದೂಡಿದ್ದೀವಿ. ಅದು 3ನೇ ತಾರೀಕು ನಾವು ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಂದ್ ಮಾಡ್ಬಿಟ್ರೆ ಈ ಕಾವೇರಿ ಹೋರಾಟ ಎಲ್ಲ ಸಮಸ್ಯೆ ಪರಿಹಾರ ಆಗೋದು. ಹೌದು, ನಿನ್ನ ಮುಸುಡಿಗೆ ಮುಗ್ಗುಲ್ ಧೂಪ ಹಾಕ ಕೇಳಿಸ್ಕೊ. ಬಂಡಿ ಚಿಪ್ ಹೊಡೆದು ಮುಸುಡಿ ಕೊಟ್ಬಿಡ್ತೀನಿ. ನಾನು ಹೇಳೋದು ಕಾವೇರಿಗೋಸ್ಕರ ಕರ್ನಾಟಕ ಬಂದ್ ಮಾಡಲೇಬೇಕು. ಅದರಿಂದ ಎಲ್ಲರಿಗೂ ಗೊತ್ತಾಗುತ್ತೆ, ಬಿಸಿ ಮುಟ್ಟಿಸ್ತೀನಿ, ಎಲ್ಲರಿಗೂ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಗೊತ್ತಾಗುತ್ತೆ. ಅದಕ್ಕೆ ಬಂದ್ ಅವಶ್ಯಕತೆ ಇದೆ. ಅಲ್ಲ, ನೀವು ನೋಡಿದ್ರೆ ಬಂದ್ ಮಾಡೋಣ ಅಂತ ಹೇಳ್ತೀರಾ, ಆದ್ರೆ ಮುಖ್ಯಮಂತ್ರಿಗಳು ಬಂದ್ ಬೇಡ ಅಂತವ್ರಲ್ಲ, ಅದಕ್ಕೇನು ಹೇಳ್ತೀರಿ? ನೋಡ್ರಿ, ಯಾರೇ ಅಧಿಕಾರದಲ್ಲಿದ್ರು ಅಧಿಕಾರದ ಪಕ್ಷ ಹೇಳೋದು ಬಂದ್ ಬೇಡ ಅಂತ. ಯಾಕಂದ್ರೆ ಒಂದು ದಿನಕ್ಕೆ 1000 ಲಕ್ಷ ಕೋಟಿ ಒಂದಷ್ಟು ಬರುವಂತ ಏನೇನು ಅನುದಾನಗಳಿದೆ ಅದು ಸಿಕ್ಕಲ್ಲ ಅಂತ ಅವ್ರು ಹೇಳ್ತಾರೆ. ಆಗ್ಲಿ, ಒಂದಷ್ಟು ಕೋಟಿ ಲಾಸ್ ಆಗ್ಲಿ, ಅದರಿಂದ ಏನಾಗಲ್ಲ. ರೈತರಿಗೆ ನೀರು ಬಿಡೋದ್ರ ಬಗ್ಗೆ ಗಮನ ಹರಿಸ್ಲಿ. ಆದ್ರಿಂದ ಬಂದ್ ಮಾಡಲೇಬೇಕು. ಅಲ್ಲ, ಈಗ ನೀವು ಬಂದ್ ಮಾಡಬೇಕು ಅನ್ಕೊಂಡಿದ್ದೀರಲ್ಲ, 13ನೇ ತಾರೀಕು ಅಂದ್ರಲ್ಲ, ಅದ್ರೊಳಗೆ ಏನಾರು ನೀರು ಬಿಟ್ಬಿಟ್ರೆ ಏನು ಮಾಡ್ತೀರಾ? ಅಯ್ಯೋ, ದಡ್ಡ ಬಡ್ಡಿದೆ, ಸರಿಯಾಗಿ ಕೇಳು. ನಾನು ಹೇಳೋದೇನಪ್ಪ ಅಂದ್ರೆ, ನೀನು ದಡ್ಡ. ಇವ್ರು ಆಲ್ರೆಡಿ ಕಾವೇರಿ ನೀರು ಹೋಗ್ತಾ ಇದೆ, ಅದ್ಯಾವುದೋ ಕೋರ್ಟ್ ಆದೇಶ ಕೊಟ್ಟಿದೆ, ಅದಿದೆ ಅಂತ ಸ್ವಲ್ಪ ಹೋಗ್ತಾ ಇದೆ. ಇರದೇ ಇಷ್ಟು ನೀರು ಅದನ್ನು ಬಿಟ್ಟು ಹೋಗ್ತಾ ಇದೆ. ಏನೋ ದೇವ್ರ ದಯೆ, ಮಳೆ ಶುರುವಾಗಿದೆ, ಮಳೆ ಚೆನ್ನಾಗಿ ಬಂದು ನೀರು ಸಂಪೂರ್ಣವಾಗಿ ತುಂಬಿ ಹೋದ್ರೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಈಗಿರೋ ಪರಿಸ್ಥಿತಿಲಿ ತೊಳೆಯೋಕೆ ಮುಖನ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ನಾವು 2 ಬಿಂದಿಗೆ ಶೇಖರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಅವರು ಅಷ್ಟು ಎಕರೆ ಗದ್ದೆಗೆ ನೀರು ಬೇಕು ಅಂದ್ರೆ ಎಲ್ಲಿ ತರೋದು? ಇದು ಸಾಧ್ಯನಾ? ನೀವೇ ಹೇಳಿ. ಅಕ್ಕಪಕ್ಕದ ರಾಜ್ಯದ ಸಹೋದರರೇ, ನೀವು ಹೇಳಿ, ಮಾತಾಡಿ, ನ್ಯಾಯ ಮಾತಾಡಿ. ಚಾನ್ಸೇ ಇಲ್ಲ. ಅಲ್ಲಣ್ಣ, ನೀವು ಇಷ್ಟು ಹೇಳ್ತಾ ಇದ್ರಿ, ಅಕಸ್ಮಾತ್ ನೀರು ಬಿಟ್ಬಿಟ್ರೆ ಏನಾಗತ್ತಣ್ಣ? ನಮ್ಮ ರೈತರು ನದಿ ಮಧ್ಯೆ ನಿಲ್ತಾರೆ. ಆಮೇಲೆ ಎಲ್ಲ ವೃತ್ತಗಳಲ್ಲಿ ಕರ್ನಾಟಕದಾದ್ಯಂತ ಚಳುವಳಿ, ಬಸ್ ಇಲ್ಲ, ಲಾರಿ ಇಲ್ಲ, ಜನಜೀವನ ಅಸ್ತವ್ಯಸ್ತ ಆಗುತ್ತೆ. ಇದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ನೀರು ಕೊಟ್ರೆ ನಾಳೆ ದಿನ ನಾವು ಹೊಟ್ಟೆಗೆ ಮಣ್ಣು ತಿನ್ಬೇಕಾಗತ್ತೆ. ಇದನ್ನ ತಿಳ್ಕೊಳ್ಬೇಕು. ಅದನ್ನ ಬಿಟ್ಟು ಅವ್ರು ನೀರು ಬಿಟ್ರೆ, ನಾವು ಎಲ್ಲೋ ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿದ್ದಾರೆ, ಅಲ್ಲೋಗಿ ಕೆಸರು ಗದ್ದೆ ಮಾಡಿ ನಾವು ಕಂಬಳ ಮಾಡ್ತೀವಿ, ಅಲ್ಲಿ ಸಮತಟ್ಟು ಮಾಡಿ ನಾವು ಕ್ರಿಕೆಟ್ ಆಡಿಸ್ತೀವಿ, ವಾಲಿಬಾಲ್ ಆಡಿಸ್ತೀವಿ, ಕಬಡ್ಡಿ ಆಡಿಸ್ತೀವಿ, ಖೋ ಖೋ ಆಡಿಸ್ತೀವಿ, ತಮಟೆ ಬಡಿಸ್ತೀವಿ, ಜಗ್ಗಣಕ ಅಂತ ಕುಣಿತೀವಿ. ಅಲ್ಲ, ಇಲ್ಲಿ ನೀರು ಬಿಡೋದಕ್ಕೆ ಹೋರಾಟ ಮಾಡಿ ಅಂದ್ರೆ ನೀವು ಕ್ರೀಡಾಂಗಣಕ್ಕೆ ಯಾಕೆ ಹೋಗಿದ್ರಿ? ಅದು ಆ ಹೋರಾಟಕ್ಕೆ ನಿಂತಿದ್ರಲ್ಲ ಯಾಕೆ? ಯಾಕಂದ್ರೆ ನೀರು ಖಾಲಿ ಆದ್ರೆ ನದಿಗಳು ಕ್ರೀಡಾಂಗಣ ತರ ಕಾಣ್ತವೆ. ನೀವು ಇಲ್ಲಿ ಮಾಡೋದನ್ನ ಅಲ್ಲೇ ಮಾಡ್ಕೊಂಡು ಆಟ ಆಡಿ ಅಂತ ಸಾಂಕೇತಿಕವಾಗಿ ಪ್ರತಿಭಟಿಸೋದಕ್ಕೆ ನಾವು ಆ ರೀತಿ ಮಾಡ್ತೀವಿ. ಇದು ಬಂದ್ರ ಒಂದು ವಿಭಾಗ, ನಿನಗೆ ಗೊತ್ತಾಗಲ್ಲ, ದಡ್ಡ.
ಅಲ್ಲ ಅಣ್ಣ 9,000ದಿಂದ 3,000ಕ್ಕೆ ಬಂದದಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ ಅಲ್ವಾ? ಏನ್ ಪರವಾಗಿಲ್ಲ ನಿನ್ ತಲೆ. 9,000 ಅಲ್ಲ, 3,000 ಅಲ್ಲ, 3 ಅಡಿ ನೀರ್ನು ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ಅದು ಬಿಡಬಾರ್ದು. ನೋಡಿ, ನಾನು ಹೇಳೋದಿಷ್ಟೇ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಶ್ರೀ ಬಂಗಾರಪ್ಪನವರು ಕೋರ್ಟ್ ಆದೇಶನ ಧಿಕ್ಕರಿಸಿ ನಾನು ಕಾವೇರಿ ನೀರು ಬಿಡೋದಿಲ್ಲ ಅಂತ ಹೇಳದಂತ ಏಕೈಕ ಗಂಡುಗಲಿ ಬಂಗಾರಪ್ಪನವರು. ಅವತ್ತು ನನ್ನ ಅಧಿಕಾರ ಹೋದ್ರೂ ಸರಿ ನೀರು ಬಿಡಲ್ಲ ಅಂತ ಹೇಳಿದ್ರು. ಇವತ್ತು ಆ ಬಂಗಾರಪ್ಪನವರ ಶಿಷ್ಯ ಅಂತೇಳಿ ನಮ್ಮ ಕನಕಪುರದ ಬಂಡೆಯವರು ಬಂದಿದ್ದಾರೆ. ಅವರ ಗುರುಗಳ ಥರನೇ ಇವರು ನಾನು ನೀರು ಬಿಡಲ್ಲ, ನಾನು ಕೂಡ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಅನ್ನೋ ಮಾತು ಬರಲಿ. ಇವರು ಕೂಡ ಗಂಡುಗಲಿ ಆಗಲಿ, ಚೆಂಡುಗಲಿ ಆಗಲಿ, ಬಂಡೆಗಲಿ ಆಗಲಿ. ಅಂದ್ರೆ ನೀರು ಬಿಡಬಾರ್ದು ಅಂತ ತೀರ್ಮಾನ ತಗೊಳ್ಳೇಬೇಕು ಅಂತ ನೀವು ಹೇಳ್ತಾ ಇರೋದು? ಏ ದಡ್ಡ, ನೀರು ಬಿಡಬಾರ್ದು ಅಂತಲ್ಲ, ಪ್ರಕೃತಿ ನೀರು ಎಲ್ಲರಿಗೂ ಹಂಚಿಕೆ ಆಗಲಿ. ಆದರೆ ನೀರು ಬರುವಾಗ ನಮಗೆ ಇಷ್ಟಿದೆ ನೀರು, ತುಂಬ ಬಂದಾಗ ಎಷ್ಟು ಬೇಕಾದರೂ ತಗೊಳ್ಳಿ. ಆದ್ರೆ ನಮ್ಗಿರೋದು ಇಷ್ಟು ನೀರು, ಅದನ್ನೇ ಕೊಡಿ ಅಂತಂದ್ರೆ ನಾವು ನೆಲೆ ಕರಿಯಕ್ಕಾಗತ್ತಾ? ಮಣ್ಣು ತಿನ್ನಕ್ಕಾಗತ್ತಾ? ಅದಕ್ಕೋಸ್ಕರ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಕರ್ನಾಟಕದ ಬಂದ್ ಮಾಡದೆ ಬಿಡೋದಿಲ್ಲ. ಇವ್ರು ನೀರಿಗೆ ಬಿಟ್ರೆ ಕರ್ನಾಟಕ ಬಂದ್ ಬಂದ್ ಬಂದ್. ಅಯ್ಯೋ, ಮತ್ತೆ ಶುರು ಮಾಡಿದ್ರಯ್ಯ. ಅಲ್ಲ, ಅಷ್ಟ್ರೊಳಗೆ ಮಳೆ ಬಂದ್ಬಿಟ್ರೆ? ಮಳೆ ಬಂದ್ರೆ ಗೇಟ್ ಬಂದ್ ಇರುತ್ತೆ, ಅದನ್ನ ತೆಗಿಸ್ತೀವಿ, ನೀರು ಬಿಡ್ತೀವಿ. ನಾನು ಬಂದು ಮಾಡಲ್ಲ ಅಷ್ಟೇ. ಚೆನ್ನಾಗಿದೆ. ಅದಕ್ಕೆ ಪ್ರಕೃತಿ ಮಾತೆ ಮಳೆರಾಯ ಬರಲೇಬೇಕು. ಯಾವುದೋ ಒಂದು ಸಿನಿಮಾದಲ್ಲಿ ಇದೊಂದು ಹಾಡಿದೆ, ಈ ಮಳೆರಾಯ ನೀನು ಬೇಗ ಬಾ, ಬೇಗ ಬಾ ಮಳೆರಾಯ ಬೇಗ ಬಾ. ಈ ಸಾಂಗ್ ಎಲ್ಲೋ ಕೇಳದಂಗಿದೆಯಲ್ಲ? ಎಲ್ಲಿ ಕೇಳಿದೀಯಾ? ರಾಮಾಚಾರಿ ನೀನು ಬೇಗ ಬಾ, ಬೇಗ ಬಾ. ಬೇಡ, ಇನ್ನೊಂದು ತಗತ್ತೀನಿ. ಬಂದ ಬಂದ ಮೇಘರಾಜ ನಮ್ಮ ಕಾವೇರಿ ನದಿಗೆ. ಇದು ಈ ಸಿಪಾಯಿ ಸಿಂಹದ ಬಂದ ಬಂದ. ಹೌದಾ? ಅದು ಇದು ಮಾಡಿದಾರ. ಒಟ್ಟಿನಲ್ಲಿ ನಮ್ಮ ಹಂಸಲೇಖ ರವಿಚಂದ್ರನ್ ಅವರ ಕಾಂಬಿನೇಷನ್ ಅಲ್ಲಿ ಇರ್ತಕ್ಕಂಥ ಹಾಡಲ್ಲಿ ನಾನು ಮಳೆರಾಯನ್ ಬನ್ನಿ ಅಂತ ಹೇಳಿದೀನಿ. ನಿನಗೇನು ಕಷ್ಟ ಬರ್ಲಿ, ನಿನಗೇನು ರೋಗ ಬರ್ಲಿ, ನಿಂತ್ಕೋ ಸುಮ್ಮನೆ. ಅಣ್ಣ, ಈ ಕಾವೇರಿ ಹೋರಾಟಕ್ಕೆ ಶಾಶ್ವತವಾಗಿ ಪರಿಹಾರನೇ ಇಲ್ವಾ? ಇದೆ. ಒಂದು, ಮಳೆ ಚೆನ್ನಾಗಿ ಉಯ್ಬೇಕು. ಇಲ್ಲ, ಎಷ್ಟೆಷ್ಟು ಹಂಚಿಕೆ ಮಾಡಬೇಕು ನಾವು ತಕ್ಕ ಕೊಡ್ತೀವಿ. ಇನ್ನೊಂದು, ಮೇಕೆದಾಟು ಯೋಜನೆ ಮಾಡಲೇಬೇಕು. ಅದು ಮಾಡಿದ್ರೆ ನಮಗೂ ಸ್ವಲ್ಪ ಸಮಸ್ಯೆಗಳು ಬಗೆಹರಿತವೆ. ನಮ್ಮ ರಾಜ್ಯದ ನೀರು, ನಮ್ಮ ರಾಜ್ಯದ ನದಿ, ನಮ್ಮ ಕೆಲಸ. ಬಂಡೆಯವರು ಇದನ್ನ ಮಾಡಲೇಬೇಕು. ಮೇಕೆದಾಟು ಮಾಡಲೇಬೇಕು. ಮೇಕೆನ ದಾಟಿಸ್ಲೇಬೇಕು. ಆಗಲೇ ಹೌದಾ ಹುಲಿ ಅವ್ರು ಬಂದು ಅವರು ಗರ್ರ ಅಂದ್ಬಿಟ್ಟು ಹೋಗಿದ್ದಾರೆ. ಇನ್ನಿರೋದು ಒಂದು ತಿಂಗಳಲ್ಲ, 1.5 ವರ್ಷನ ಏನು. ಅಷ್ಟರಲ್ಲಿ ಮೇಕೆ ದಾಟಿಸಿ, ನೀರನ್ನ ಕೊಡಿಸಿ, ರೈತರನ್ನ ಉಳಿಸಿ. ಅಲ್ಲ ಅಣ್ಣ, ಈ ಮೇಕೆದಾಟು ಟಗರು ಇಳಿದ್ಮೇಲೆ ಮೇಕೆ ಸೌಂಡೆ ಮಾಡ್ತಲ್ವ ಅಣ್ಣ? ಯಾಕಣ್ಣ? ನೋಡಿ, ಹುಲಿ ಸಿಂಹ ಆದ್ರೆ ಗರ್ಜನೆ ಮಾಡುತ್ತೆ, ಅದು ಶಬ್ದ ಬರುತ್ತೆ. ಪಾಪ ಮೇಕೆ ಅದೇನು ಮಾಡುತ್ತೆ, ಅಂತ ಪಾಪ ಮೇ ಅನ್ಕೊಂಡಿರುತ್ತೆ. ಅದಕ್ಕೆ ನಾನು ಹೇಳೋದು, ಮೇಕೆನೆ ಇದನ್ನೇ ಹುಲಿ ಹೆಬ್ಬುಲಿಗಳು ಅಂತ ತಿಳ್ಕೊಂಡು ದೊಡ್ಡದಾಗಿ ಗರ್ಜನೆ ಮಾಡಿ ದಾಟಿಸಿ, ಮೇಕೆದಾಟು ಆಗಲೇಬೇಕು. ಕಾವೇರಿ ಕೊಳ್ಳಗಳನ್ನ ಉಳಿಸ್ಲೇಬೇಕು. ಅಣ್ಣ, ಈ ಪಕ್ಕದ ರಾಜ್ಯದ CM ಅದು ಜೋಸೆಫ್ ವಿಜಿಯವರು ಇಲ್ಲಿಗೆ ಭೇಟಿ ಕೊಡ್ತೀನಿ ಅಂತಾರಲ್ಲ, ಬರ್ತಾರ? ಅವರು 3ನೇ ತಾರೀಕು ಬರ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ರೈತರ ಕಿಚ್ಚು ಹೋರಾಟ ನೋಡಿ ಅವರು ಬರ್ತಾ ಇಲ್ಲ. ಯಾಕೆ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬರಬೇಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬಾಯಿ ಬಡ್ಕೊಳ್ಳಿ, ಎಷ್ಟು ಹೋರಾಟ ಆಗ್ತಾ ಇದೆ. ನಮ್ಮ ರೈತರ ಪಾಡ್ ನೋಡ್ತಾ ಇಲ್ವಾ? ಅದಕ್ಕೆ ಅವರೇ ಬರ್ಲಿ. ನಾನು ಅದಕ್ಕೊಂದು ವೇದಿಕೆ ಮಾಡ್ತೀನಿ, ಬಂದು ನೀರು ನೋಡ್ಲಿ. ನಮ್ಮ ಹತ್ರನೇ ತಿನ್ನಕ್ಕಿಟ್ಟಿಲ್ಲ, ನನಗೆ ಮಡಕಿಟ್ಟು, ನಿಮ್ಗೆ ಕೊಡ್ಲಿ ಬಿಸಿ ಇಟ್ಟು ಅಂತ. ನಮ್ಗಿರೋದೇ ಮಡಕಿಟ್ಟು ಅಂದ್ರೆ ತಂಗ್ಳಿಟ್ಟು. ಇನ್ನೇನ್ ತಗೊಂಡು ಹೋಗ್ತೀನಿ ಅಂತ ತೋರಿಸ್ಬೇಕು. ಅದಕ್ಕೆ ಒಂದು ವೇದಿಕೆ ಮಾಡ್ತೀನಿ, ಅವ್ರು ಬರ್ಲಿ, ನೋಡ್ಲಿ, ಒಂದ್ ಲೋಟ ನೀರು ಕುಡ್ಕೊಂಡು ಮನೆಗೆ ಹೋಗ್ಲಿ. ಈ ಕಾವೇರಿ ಹೋರಾಟಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ನಿಮ್ಗೆ? ಏ ದಡ್ಡ, ಕಾವೇರಿ ಹೋರಾಟ ಅಂದ್ರೆ ಕೆಚ್ಚದೆ ಕನ್ನಡಿಗರ ನಾಲಿಗೆಗಳು, ಕಿವಿಗಳು ನಿಲ್ಲುತ್ತವೆ. ಇವತ್ತು ಸಿನಿಮಾ ಮಂದಿ ಆಗ್ಬೋದು, ಆಟೋದವರಿಂದ ಬೆಂಬಲ ಇದೆ, ರೈತರಿಂದ ಬೆಂಬಲ ಇದೆ,
ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಡ್ತಿದ್ದಾರೆ. ಇಡೀ ಅಖಂಡ ಕರ್ನಾಟಕ, ಉತ್ತರ ಕರ್ನಾಟಕ, ದಕ್ಷಿಣ ಕನ್ನಡ, ಆ ಕನ್ನಡ ಈ ಕನ್ನಡ ಇಲ್ಲ, ಅಖಂಡ ಕರ್ನಾಟಕದ ಜನತೆ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ನಮಗೇನಾದರೂ ಕಾವೇರಿ ನೀರ್ದು ಅನ್ಯಾಯ ಆದರೆ ಹೋರಾಟ ವಿಶೇಷ ವಿಭಿನ್ನ ಇರುತ್ತೆ, ಬಂದ್ ಆಗುತ್ತೆ. ಮುಂದಿನ 1 ದಿನಗಳಲ್ಲಿ ನಮ್ಮ ಕಾವೇರಿ ಉಳಿಸ್ಲೇಬೇಕು. ಎಲ್ಲರೂ ಇದ್ರ ಜೊತೆ ಕೈ ಜೋಡಿಸ್ಲೇಬೇಕು. ನೀನು ಕೈ ಜೋಡಿಸು. ಕೈ ತೊಳೆದಿದೀಯಾ? ಈಗ ಮಂಡ್ಯದ ರೈತರು ಕೇರಳಿ ಕೆಂಡವಾಗಿದ್ದಾರೆ. ಅದಕ್ಕೆ ನಮ್ಮ ಚಿತ್ರರಂಗದಲ್ಲಿ ನೇರವಾಗಿ ಮಾತನಾಡಿ ರಾಜೀನಾಮೆನ ಕೊಟ್ಟಂಥ ವ್ಯಕ್ತಿ ಮಂಡ್ಯದ ಗಂಡು ಬರ್ತಾ ಇದ್ದಾರೆ. ನಾನೀಗ ಹೋಗ್ತೀನಿ, ಅವ್ರನ್ನ ಕಳಿಸ್ತೀನಿ, ಬರ್ತೀನಿ. ಸರಿ ಅಣ್ಣ. ಆಮೇಲೆ ಕನ್ನಡ ಶಾಲು ಹಾಕು, ಬಿಳಿ ಬಿಳಿ ಬಟ್ಟೆ ಹಾಕು. ಹಳ್ಳಿ ರೈತ ಅಣ್ಣ. ರೈತನಾಗ್ಲಿ, ಹೋರಾಟದ ದಿನ ಅದನ್ನ ಹಾಕೊಂಡು ಬಾ. ಆಯ್ತು. ಒಂದು ಚಿತ್ರಾನ್ನ 2 ವಡೆ ಇದೆ, ತಿನ್ನುವಂತೆ ಬಾ. ತಮಟೆ ಶಬ್ದ ಹಾಕ್ಸು.